ಹಲೋ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ನಾವು ಆರಾಮಿದ್ದೀವಿ, ನೀವು ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಶಾವಿಗೆ ಇಡ್ಲಿ. ಏನು ಸೂಪರಾಗಿ ಬಂದಿದ್ದಾವೆ ಗೊತ್ತಾ? ನೀವು ಒಂದು ಸರಿ ಮಾಡಲಿ ಅಂತ ನಾನು ನಿಮಗೆ ತೋರಿಸೋಣ ಅಂತ ಮಾಡಿದ್ದೀನಿ. ಇವಾಗ ನೋಡಿ, ಒಂದು 2 ಲೋಟ ಶಾವಿಗೆ ಹಾಕ್ಕೊಳ್ಳೋಣ. ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡು 2 ಲೋಟ ಶಾವಿಗೆ ಹಾಕ್ಕೊಂಡು ಅದಕ್ಕೆ ನೀವು ತುಪ್ಪನೋ ಎಣ್ಣೆನೋ ಬೆಣ್ಣೆನೋ ಯಾವುದಾದ್ರೂ ಹಾಕ್ಕೊಳ್ಳಿ. ನಾನಿಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಆಡಿಸ್ಕೊಳ್ಳೋಣ. ತೀರ ಕೆಂಪಗೆ ಮಾಡಬೇಡ್ರಿ, ನಂದು ಒಂದು ಸ್ವಲ್ಪ ಕೆಂಪಾಗೈತೆ. ಅದಕ್ಕೆ ಒಂದು 1/4 ಲೋಟದಷ್ಟು ರವೆ ಹಾಕ್ಕೊಳ್ಳೋಣ. ರವೆ ಹಾಕ್ಕೊಂಡು ರವೆನೂ ಶಾವಿಗೆನೂ ಚೆನ್ನಾಗಿ ಮಿಕ್ಸ್ ಮಾಡಿ ಹುರ್ಕೊಳ್ಳೋಣ. ನೀವು ಇದರಲ್ಲೇ ಗೋಡಂಬಿ ಹಾಕ್ಕೋಬೋದು, ಬಾದಾಮಿ ಹಾಕ್ಕೋಬೋದು, ಒಟ್ಟು ನಿಮ್ಮ ಅನುಕೂಲ. ನಾವು ಹಾಕಿಲ್ಲ ಇಲ್ಲಿ. ಈಗ ಅದಕ್ಕೆ 1 ಲೋಟ ಮೊಸರು ಹಾಕ್ತೇನೆ. ಲೋಟ ಮೊಸರು ಹಾಕಿ ಮಾಡಿ 1 ಲೋಟ ನೀರೂ ಹಾಕ್ತೇನೆ. ಯಾಕಂದ್ರೆ ಅದೆಲ್ಲ ನೆನಿಬೇಕಲ್ವ ಶಾವಿಗೆನೂ ರವೆ. ಅದಕ್ಕೆ ನೋಡಿರಿ, ಅದೇ ಲೋಟದಿಂದ 1 ಲೋಟ ನೀರು ಹಾಕ್ತೇನೆ. 1 ಲೋಟ ಮೊಸರು, 1 ಲೋಟ ನೀರು, ಎರಡೂ ಹಾಕಿಬಿಟ್ಟು ಚೆನ್ನಾಗಿ ಒಂದು ಸರಿ ಕಲಸೋಣ. ಕಲಿಸಿ ಅದನ್ನು ಬಾಯಿ ಮುಚ್ಚಿಟ್ಟು ಮತ್ತೆ ಒಂದು ಒಲೆ ಮೇಲೆ ಬಾಣಲಿ ಇಟ್ಕೊಂಡು ಅದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಇದು ಸಾಸಿವೆ ಜೀರಿಗೆ ಚಟಪಟ ಅನ್ಬೇಕಲ್ವ, ಜೀರಿಗೆ ಹಾಕ್ಕೊಂಡು ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಬೇಕು. ನೀವು ಯಾವುದೇ ಅಡುಗೆ ಮಾಡಿ ಫಸ್ಟು ಮೆಣಸಿನ್ಕಾಯಿ, ಈರುಳ್ಳಿ ಹಾಕೋದಕ್ಕಿಂತ ಮೊದಲು ಮೆಣಸಿನ್ಕಾಯಿ ಹಾಕಬೇಕು. ಅಂದರೆ ಅದ್ರ ರುಚಿನೇ ಬೇರೆ, ಅದ್ರ ಘಮನ ಬೇರೆ. ಕರಿಬೇವು ನೀವು ಯಾವಾಗ ಹಾಕಿರೂ ನಡೆಯುತ್ತೆ. ಕರಿಬೇವು ಹಾಕಿದೆ. ಇವಾಗ ನೋಡಿರಿ, ಕ್ಯಾರೆಟ್ ತುರ್ಕೊಂಡು ಇಟ್ಕೊಂಡಿದ್ದೆ, ಕ್ಯಾರೆಟ್ ತುರಿ ಹಾಕ್ತಾಯಿದ್ದೀನಿ. ನೀವು ಇದರಲ್ಲಿ ಬೀನ್ಸನ್ನು ಹಾಕ್ಬೋದು. ಈ ಕಡೆ ಎಲ್ಲ ನೋಡಿರಿ, ಅದು 1 ಲೋಟ ಮೊಸರು 1 ಲೋಟ ನೀರು ಹಾಕಿದ್ನಲ್ವ, ಎಲ್ಲ ನೀರೆಲ್ಲ ಹೀರ್ಕೊಂಬಿಟ್ಟತೆ, ಗಟ್ಟಿಯಾಗೈತಲ್ವ ಈಗ ಅದು. ಇದಕ್ಕೆ ನಾವು ಈಗ ಮಸಾಲೆ ಮಾಡ್ಕೊಂಡಿದ್ವಲ್ವ, ಅದನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಎಲ್ಲನೂ ಒಂದು ಸರಿ ಕೈ ಆಡಿಕೊಂಡು ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಕಡಿಮೆ ಆಗೈತಲ್ವ, ಅದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಒಂದು ಸರಿ ಎಲ್ಲನೂ ಮಾಡ್ಕೊಳ್ಳೋಣ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ, ಅಡುಗೆ ಸೋಡಾ, ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಿಮಗೆಷ್ಟು ಇಡ್ಲಿಗೆ ಹಾಕೋ ಹಿಟ್ಟು ಬೇಕೋ ಆ ಲೆಕ್ಕಕ್ಕೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ನೋಡಿರಿ, ಇವಾಗ ನಾನು ಈ ಥರ ಎಲ್ಲ ಒಂದು ಸರಿ ಮಿಕ್ಸ್ ಮಾಡ್ಕೊಂಡು ಹಿಂಗೆ ಕಲಿಸ್ಕೊಂಡಿದ್ದೀನಿ. ನೋಡಿ, ಈ ಥರ ಇರಬೇಕು ಹಿಟ್ಟು. ಅಂದರೆ ಇಡ್ಲಿ ಸ್ಮೂತಾಗಿ ಕರೆಕ್ಟಾಗಿ ಬರ್ತವೆ. ಇಲ್ಲೊಂದು ಇಡ್ಲಿ ಪಾತ್ರೆಗೆ ಎಣ್ಣೆ ಹಚ್ಕೊಳ್ಳೋಣ. ಎಣ್ಣೆ ಹಚ್ಕೊಂಡು ಹಿಟ್ಟು ಹಾಕ್ಕೊಳ್ಳೋಣ. ಈ ಒಂದು 15 ನಿಮಿಷ ಬೇಯಿಸೋಕ್ಕಿಕ್ಕೋಣ ಇದನ್ನು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ನಮ್ಮ ಫೇಸ್ಬುಕ್ಕಲ್ಲೂ ವೀರೇಶ್ ಮೇಘನಾ ಅಂತೈತೆ, ಫೇಸ್ಬುಕ್ ಪೇಜ್ ಫಾಲೋ ಮಾಡಿರಿ. ನೋಡಿರಿ, ಏನು ಸಖತ್ತಾಗಿ ಬಂದಿದ್ದಾವಲ್ವ ಇಡ್ಲಿ. ಒಂದೇ ಥರದ ಇಡ್ಲಿ ತಿನ್ನೋದಕ್ಕಿಂತ ಬೇರೆ ಬೇರೆ ಥರ